ಎಂಥದೋ ಇದು ಬುದ್ಧಿರದ ಮನಸ್ಸನ ಮಾಡೋ ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ ಅಭಿಮಾನಿ ದೇವರುಗಳಿಗೆ, ಈ ಸಭೆಗೆ ಹಾಗೂ ಇಂಥ ದೈವ ಕಾರ್ಯಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ. ನೋಡಿ, ನಾವು ಕರೋನಾ ಬಂದಾಗ ತಿದ್ದುಕೊಳ್ಳಿಲ್ಲ, ಮತ್ತೆಲ್ಲ ವಾಪಸ್ ಬಂದ್ಬಿಟ್ವಿ. ಅವನೊಬ್ಬರು ಎಷ್ಟು ಚೇಂಜ್ ಆಗ್ಬಿಟ್ವಿ ಎಲ್ಲರೂ. ನೋಡಿ, ನಾವು 5 ರೂಪಾಯಿ ಕೊಡ 10 ರೂಪಾಯಿ ದಾನ ಮಾಡ್ತಿದ್ವಿ, ಎಲ್ಲರೂ ದಾನ ಶುರು ಮಾಡ್ಕೊಂಡು. ಇದನ್ನು ಹೇಳಕ್ಕೆ ಬಹುಶಃ ಅವ್ನು ಬಂದಿದ್ದ ಅಂತ ನನ್ಗೆ ಅನ್ಸುತ್ತೆ. ನಾವು ನೋಡಿ, ಈ ಟೈಮಲ್ಲಿ 2023 ಇಂಥ ಕಾಲದಲ್ಲಿ ಉಚಿತವಾಗಿ ಬಡವರಿಗೋಸ್ಕರ ಇಂಥ ಒಂದು ದೊಡ್ಡ ಹಾಸ್ಪಿಟಲ್ ಯಾರು ಮಾಡ್ತಾರೆ ಹೇಳಿ? ಎಷ್ಟು ಪುಣ್ಯ ಮಾಡಿದೀವಿ ನಾವು ನೀವು. ಈ ಸರ್ಕಾರಕ್ಕೆ, ಈ ನಮ್ಮ ಸೋಮಣ್ಣ ಅವರಿಗೆ ನನ್ನ ಒಂದು ಸಲ್ಯೂಟ್ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಇದನ್ನ ಆಸ್ಪತ್ರೆ ಅಂತ ಭಾವಿಸ್ಬೇಡಿ, ಇದು ದೇವಸ್ಥಾನ. ನಿಮಗೆ ಎಂತ ಮಾಡಿದ್ದಾರೆ ನೋಡಿ. ನಮ್ಗೆಲ್ರಿಗೂ ಒಂದು ದೇವಸ್ಥಾನ ಇದೆ, ಪ್ರತಿಯೊಬ್ಬರು ಒಳಗಡೆ ಹೋಗ್ತಾರೆ, ನಮಸ್ಕಾರ ಮಾಡ್ಕೊಂಡು ಹೋಗಿ. ಇದು ನಮ್ಮ ಒಳ್ಳೇದಾಗಬೇಕು. ನೀವು ಇನ್ನೂ ಅವನ್ನ ಜೀವಂತವಾಗಿ ಇಟ್ಕೊಂಡಿದ್ದೀರಾ, ಅವನ್ನ ಇನ್ನೂ ಬದುಕಿಸಿದ್ರೆ ಬೆಳೆಸ್ತಾ ಇದ್ದೀರಾ. ಮೊನ್ನೆ ಆಗಿದ್ದು ಹುಟ್ಟುದಬ್ಬ ನೋಡಿ, ಅಪ್ಪು ಅವ್ರು ಹುಟ್ಟುದಬ್ಬ. ಅಪ್ಪುದು ಹಬ್ಬ ನಮ್ದಾಗೋಯ್ತು ನೋಡಿ. ಆ ಥರ ಬದುಕ್ಬಿಟ್ಟು ಹೋದ. ಎಲ್ರಿಗೂ ಒಳ್ಳೇದಾಗಿದೆ. ಮಹಾಲಿಂಗ ನಿನ್ನ ಕಲ್ಲು ಮಾಡಿಬಿಟ್ಟರು, ಹೇ ರಂಗ ನಿನ್ನ ಮಲಗಿಸಿಬಿಟ್ಟರು. ಈ ಸಾಲುಗಳ ಮುಖಾಂತರ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡಲು ಮುಖ್ಯ ಉದ್ದೇಶ ಅಂದರೆ, ಈ ಸಾಲುಗಳಿಗೆ ಸರಿಯಾದ ಅರ್ಥ ತಿಳಿಬೇಕು ಅಂದರೆ ನಾವು ನಾಯ್ಡ್ನಹಳ್ಳಿ ಹತ್ರ ಇರೋ JNRನ ಒಂದು ಅಡಿಯಲ್ಲಿ 3000ಕ್ಕಿಂತ ಹೆಚ್ಚು ಕುಟುಂಬಗಳು ಅಲ್ಲಿ ಏನಿರ್ತದೆ, ಅಲ್ಲಿನ ಸುತ್ತಮುತ್ತಲಿನ ಜನಕ್ಕೂ ಸಹ ಒಂದು ಅನುಕೂಲವಾಗಲಿ ಅನ್ನುವಂತಹ ಒಂದು ಮಾದರಿಯಲ್ಲಿ ಹಾಸ್ಪಿಟಲ್, ಒಂದು ಮಲ್ಟಿ ಸ್ಪೆಷಾಲಿಟಿ ಹೆಸರಿನಲ್ಲಿ ಒಂದು ಹಾಸ್ಪಿಟಲ್ ಏನಿದೆ, ಅದು ಒಂದು ನೈಜ ನಿದರ್ಶನವೂ ಆಗುತ್ತದೆ. ನೀವು ದೇವರು ಅಂತ ನೋಡೋ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಂಘಗಳು ತುಂಬಾ ಇರ್ತದೆ, ಅಲ್ಲೂ ಇದೆ. ಹಾಸ್ಪಿಟಲ್ ಪಕ್ಕನೇ ಇರೋದ್ರಿಂದ. ಆದರೆ ನೀವು ಈಗ ನೋಡ್ತಾ ಇರ್ಬೋದು, ಅಲ್ಲಿಯ ಮಕ್ಕಳು ಆಡ್ತಾ ಇರ್ತಕ್ಕಂಥ ಆಟ ಯಾವುದೋ ಚಿನ್ನಿ ದಾಂಡು ಅಥವಾ ನಾರ್ಮಲ್ ಆಟ ಅಲ್ಲ, ಇಸ್ಪೀಟ್ ಆಟ. ಅಲ್ಲಿ ಈ ಮುದುಕ ಆಗಿರ್ಬೋದು ಅಥವಾ ಸುಮಾರು ಜನನ ಮಾತಾಡಿಸೋದಕ್ಕೆ ಹೋದಾಗ ಎಲ್ಲರೂ ಹೇಳಿದ್ದು ಒಂದೇ ವಿಷಯ, ಅಂದರೆ 3 ವರ್ಷದ ಹಿಂದೆ ಬೇರೆ ಸರ್ಕಾರ ಇತ್ತು, ಎಲೆಕ್ಷನ್ನ ಒಂದು ತರಾತುರಿಯಲ್ಲಿ ಪೂಜೆಯನ್ನು ಒಂದು ಮಾಡಿ ನಿಲ್ಲಿಸಿದ್ದಾರೆ. ಅದಾದ ನಂತರ ಅದು ಪಾಳು ಬಿದ್ದಿದೆ. ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ರೀಓಪನ್ ಮಾಡಲಿಕ್ಕೆ. ಅಥವಾ ಇಲ್ಲಿ 50 ಕೋಟಿಗೂ ಹೆಚ್ಚು ಏನು ಖರ್ಚಾಗಿದೆ ಈ ಒಂದು ಪ್ರಾಜೆಕ್ಟಿಗೆ. ಸೊ ಒಳಗಡೆ ಇಷ್ಟೊತ್ತಿಗೆ ಆಲ್ರೆಡಿ ಹಾಳಾಗಿದೆ. ಅದನ್ನು ರಿನೋವೇಟ್ ಮಾಡೋದಕ್ಕೆ ಏನೆಲ್ಲ ಖರ್ಚಾಗ್ಬೋದು, ಅಥವಾ ಅಲ್ಲಿಯ ಜನ ಹೇಳೋ ಪ್ರಕಾರ ಅಕ್ಕಪಕ್ಕದಲ್ಲಿ ಯಾವುದೇ ಹತ್ತಿರದಲ್ಲಿ ಒಳ್ಳೆಯ ಒಂದು ಹಾಸ್ಪಿಟಲ್ ಸಹ ಇರೋದಿಲ್ಲ. ಸೊ ಅಲ್ಲಿನ ಜನಕ್ಕೆ ಅಂತಲೇ ಒಳ್ಳೆಯದಾಗಲಿ ಅಂತಲೇ ಈ ಒಂದು ಹಾಸ್ಪಿಟಲನ್ನು ಓಪನ್ ಮಾಡಿದ್ದು. ಅದು ಬಹಳ ಸಂತೋಷ. ಯಾವುದೇ ಸರ್ಕಾರ ಆಗಿರಲಿ, ಮೇಯ್ನಾಗಿ ಬೇಕಾಗಿರೋದು ಒಂದು ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ, ಆ ಒಂದು ನಿಟ್ಟಿನಲ್ಲಿ ಘನ ಸರ್ಕಾರ ಇದ್ರ ಬಗ್ಗೆ ನೋಡಲೇಬೇಕು. ಆ್ಯಂಡ್ ಮೇನ್ ಮೀಡಿಯಾ ನ್ಯೂಸ್ 18 ಈ ಒಂದು ವಿಚಾರವನ್ನು ಹೈಲೈಟ್ ಮಾಡಿತ್ತು. ಬಟ್ ಅದಾದ ನಂತರವೂ ಯಾವುದೇ ಅಪ್ಡೇಟ್ ಇಲ್ಲ. ಅಥವಾ ಇಲ್ಲಿನ ಜನಕ್ಕೂ ಸಹ ಕೇಳಿದರೆ ಒಂದು 10 ಜನ ಯಾರಾದರೂ ಸೇರಿದರೆ ನಾವೂ ಜಾಯ್ನ್ ಆಗ್ತೀವಿ ಅನ್ನೋ ಅಸಡ್ಡೆ ಮಾತುಗಳನ್ನು ಸಹ ನಾವಿಲ್ಲಿ ಕೇಳ್ಪಟ್ವಿ. ಬಟ್ ಮೇಜರಾಗಿ ಇಲ್ಲಿನ ಅಕ್ಕಪಕ್ಕದಲ್ಲೇ ಇರುವಂತಹ ನರ್ಸಿಂಗ್ ಮುಗಿಸಿ 3 ವರ್ಷದಿಂದ ಕೆಲಸ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಈ ಹಾಸ್ಪಿಟಲ್ ಓಪನ್ ಆದರೆ ಜಾಬ್ ಗ್ಯಾರಂಟಿ ಸಿಗ್ಬೋದು. ಅಥವಾ ಇಲ್ಲಿ ಸುತ್ತಮುತ್ತಲಿನ ಸ್ವಚ್ಛತೆ ಆದರೂ ಕಾಪಾಡ್ಕೊಬೋದು. ಜೊತೆಗೆ ಈ ಸುತ್ತಮುತ್ತಲಲ್ಲಿ ಅಂಗಡಿಗಳು, ವ್ಯಾಪಾರಗಳು ಹೆಚ್ಚಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಯಾಕಂದರೆ ಇದು ಓಪನ್ ಆದರೆ ಇಲ್ಲಿನ ಜನಕ್ಕೂ ಸಹ ಸ್ವಲ್ಪ ಸೆನ್ಸ್ ಬರುತ್ತೆ. ಯಾಕಂದರೆ ಎಲ್ಲಂದರಲ್ಲಿ ಕಸ ಇಡೋದು, ಎಲ್ಲಿ ಫುಡ್ ಏನಿದೆ, ಇಲ್ಲಿ ಸಿಗುವಂಥ ಫುಡ್ ಯಾವುದು ಹೈಜೀನ್ ಇರಲ್ಲ. ಬಟ್ ಈ ಎಲ್ಲದರ ಮಧ್ಯೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಗೂಗಲ್ ರಿವ್ಯೂಸ್ ಇನ್ನೂ ನಗೆಗೀಡಾಯಿತು. ನೀವು ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇದನ್ನು ಯಾರೇ ಸಂಬಂಧಪಟ್ಟವರಿದ್ರೂ ದಯವಿಟ್ಟು ಓಪನ್ ಆದರೆ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಎರಡೂ ಸಿಗುತ್ತೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಏನು ಒಂದು ಒಳ್ಳೆಯ ಕಾರ್ಯ ಅಂತ ಮಾಡಿದ್ದೀವಿ, ಅದಕ್ಕೊಂದು ಅರ್ಥ ಸಿಗುತ್ತೆ. ಧನ್ಯವಾದ.